नाज मीडिया उर्दू में आपका खैर मकदम है। इस वीडियो को पेश करने में ताउन किया है। उम्रा का फरीज़ा अदा कीजिए शबीर टूरिस्ट एंड ट्रेवल्स के साथ, रहमतों बरकतों की सादत के साथ। हमारा पता है नई कमान व्हाइट हाउस के करीब। अब विजिट लिंक जीन्स शोरूम बेदर, यूनाइटेड हॉस्पिटल सपना मल्टीप्लेक्स के करीब गंपा रोड बेदर, हीलिंग ट्री हॉस्पिटल मल्टी सुपर स्पेशलिटी बेदर, अहमद टूरिस्ट एंड ट्रेवल्स हज और उम्रा सर्विसेज। आपकी खिदमत हमारे नज़र में किसी इबादत से कम नहीं, आपका एतमाद ही हमारी कामयाबी है। जिला सुपरिंटेंडेंट ऑफ पुलिस जनाब बासूना एसएल ने बेदर शहर के पुलिस परेड ग्राउंड में एक प्रेस कॉन्फ्रेंस से खिताब करते हुए कहा कि इस माह की 18 तारीख को बंगलोर से BHL कंपनी के मैनेजर उमाशंकर कोडा ने तकरीबन 24,86,000 रुपए मालियती कीमती से लदी लारी के चोरी होने की बेमल खेड़ा पुलिस स्टेशन में दर्ज करवाई। उनकी शिकायत के मुताबिक GPS से लैस लारी 13 अक्टूबर को तेलंगाना की सरहद के करीब पहुंची। 19 तारीख को कुंटीन्स लारी का ड्राइवर परवीन भी थाने में हाजिर हुआ और जब उसने आराम करने के लिए अपनी लारी मदल के करीब रुकी तो 5 लोगों ने ड्राइवर को बेहोश होने का इंजेक्शन लगा और कंटेनर ले गए। इस वाकये के बारे में SP और ASP और DYSP हमनेबाद की रहनुमाई में 3 टीमें तश्कील दी गईं। शिकायत दर्ज करने के 48 घंटों के अंदर राजस्थान से 3 और तेलंगाना से 2 अफराद को गिरफ्तार कर लिया गया और उनसे GM कंपनी के पंखों के 694 बॉक्स कंटेनर, एक मोटरसाइकिल, इस तरह 50,76,000 मालियती अमलाक को जब्त कर लिया गया। वाकये का अहम मुल्जिम ताहाल लापता है और जिसकी तलाश जारी है। ಹುಮ್ನಾಬಾದ್ ಪೊಲೀಸ್ ಠಾಣೆಗೆ ಹುಮ್ನಾಬಾದ್ ಉಪವಿಭಾಗದ ಭೀಮಳಖೇಡ ಪೊಲೀಸ್ ಠಾಣೆಗೆ ಫಿರ್ಯಾದಿ ದೂರು ನೀಡ್ತಾರೆ। ಏನಂದ್ರೆ ಈ DHL ಕಂಪನಿಗೆ ಸಂಬಂಧಪಟ್ಟಂತಹ ಒಂದು ಟ್ರಾನ್ಸ್ಪೋರ್ಟ್ ಲಾರಿ ಏನಿದೆ ಅದು ಹೈದರಾಬಾದ್ನಿಂದ ಮುಂಬೈಗೆ ಹೋಗಬೇಕಾಗಿತ್ತು। ಆ ಒಂದು ಲಾರಿಯನ್ನ ಮತ್ತು ಆ ಲಾರಿ ಡ್ರೈವರ್ ಕೂಡ ಕಾಣೆ ಆಗ್ತಾ ಇದ್ದಾರೆ ಮತ್ತು ಲಾರಿ ಏನಂದ್ರೆ ಔಟ್ಸ್ಕರ್ಟ್ಸ್ ಅಲ್ಲಿ ಅಂದ್ರೆ ಬಾರ್ಡರ್ ನಲ್ಲಿ ಇದೆ। ಅದರಲ್ಲಿ ಏನು ಕಂಪನಿಗೆ ಸಂಬಂಧಪಟ್ಟಂತ ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತಹ ಸೀಲಿಂಗ್ ಫ್ಯಾನ್ಗಳು, ಒಂದು 24 ಲಕ್ಷ ಮೌಲ್ಯದ ಸೀಲಿಂಗ್ ಫ್ಯಾನ್ಗಳು ಕಳ್ಳತನ ಆಗಿದೆ ಅನ್ನುವಂಥದ್ದು ಮಾಹಿತಿ ಬಂತು। ಸೊ ಆ ಹಿನ್ನೆಲೆಯಲ್ಲಿ ಮೊದಲು ಪ್ರಕರಣವನ್ನು ದಾಖಲು ಮಾಡಿಕೊಂಡಂತಹ ನಮ್ಮ ಅಧಿಕಾರಿಯವರು DSP ಅವರಾದಂತಹ ನ್ಯಾಮಗೌಡ್ರವರ ನೇತೃತ್ವದಲ್ಲಿ 3 ವಿಶೇಷ ತಂಡಗಳನ್ನು ರಚನೆ ಮಾಡಿ ಸದರಿ ವೆಹಿಕಲ್ನ GPS ಮತ್ತೊಂದು ಎಲ್ಲವನ್ನು ವೆರಿಫೈ ಮಾಡೋದ್ರ ಮೂಲಕ ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಈ ಕೇಸ್ನ ಪತ್ತೆ ಮಾಡಿದ್ದಾರೆ। ಈ ಪ್ರಕರಣದಲ್ಲಿ ಒಟ್ಟು 5 ಜನ ಭಾಗಿಯಾಗಿದ್ದಾರೆ। ಅದರಲ್ಲಿ 4 ಜನನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ। ಈ ಹೈದರಾಬಾದ್ನಿಂದ ಹೊರಟಂತಹ ಲಾರಿಯನ್ನ ಒಂದು ಕಾರ್ನಲ್ಲಿ ಮತ್ತೆ ಬೈಕ್ನಲ್ಲಿ ಏನಂದ್ರೆ ಬೆನ್ನಟ್ಕೊಂಡು ಬಂದು ಡ್ರೈವರ್ ಏನಂದ್ರೆ ವಿಶ್ರಾಂತಿಗೆ ನಿಲ್ಲಿಸಿದಾಗ ಅವನ ಮೇಲೆ ಇವರು ಅಟ್ಯಾಕ್ ಮಾಡಿ ಅವನ ಕೈಕಾಲುಗಳನ್ನ ಕಟ್ಟಿ ಹಾಕಿ ಮತ್ತು ಬರೆಸುವಂತಹ ಇಂಜೆಕ್ಷನ್ ಅನ್ನ ನೀಡಿದ್ದಾರೆ। ನೀಡಿ ಆ ಒಂದು ವಸ್ತುಗಳನ್ನ ತೆಗೆದುಕೊಂಡು ಆಂಧ್ರದ ತೆಲಂಗಾಣದ ಮಡವನಪಳ್ಳಿ ತಾಂಡಾದಲ್ಲಿ ಇರುವಂತಹ ಒಂದು ಕೋಳಿ ಫಾರಂ ನಲ್ಲಿ ಅದನ್ನ ಡಂಪ್ ಮಾಡಿದ್ದಾರೆ। ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ। ಇದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿ ಕಿಂಗ್ ಪಿನ್ ಇದ್ದಾನೆ, ಅವನೊಬ್ಬನ ಮತ್ತೆ ಅವನ ಬಳಿ ಇರುವಂತಹ ಕಾರನ್ನ ಕೂಡ ಇನ್ನೂ ವಶಪಡಿಸಿಕೊಳ್ಳಬೇಕಾಗಿದೆ। ಒಟ್ಟು ಲಾರಿ ಮತ್ತು ಏನು ಅದರಲ್ಲಿರುವಂತಹ ಕಳ್ಳತನವಾದಂತಹ ಸಾಮಾನುಗಳನ್ನ ಇಂಟ್ಯಾಕ್ಟ್ ಆಗಿ ರಿಕವರ್ ಮಾಡಲಾಗಿದೆ। ಒಟ್ಟು ಅಂದಾಜು ಮೌಲ್ಯ 50,76,000 ಅಂತ ಹೇಳಿ ಅಂದಾಜಿಸಲಾಗಿದೆ। ಈ ಪ್ರಕರಣವನ್ನು ಭೇದಿಸಿದಂತಹ ಹುಮನಾಬಾದ್ ಉಪವಿಭಾಗದ ಅಧಿಕಾರಿಗಳಿಗೆ ನಾನು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ಕೊಡ್ತಾ ಇದ್ದೇನೆ।